ಭಗವಂತನ ನಾಭಿ ಕಮಲದಲ್ಲೇ ಕೂತುಕೊಂಡು ತಪಸ್ಸು ಎಷ್ಟು ಕಾಲ ಮಾಡಿದರು ಅಂದರೆ 50 ವರ್ಷ ತಪಸ್ಸು ಮಾಡಿದರು. ತಮ್ಮ ಕಾಲಮಾನದಿಂದ 50 ವರ್ಷ. ಅಲ್ಲಿಗೆ ಪರಾರ್ಧ ಕಾಲ ಮುಗೀತು. ಪರಕಾಲ ಅಂದರೆ 100 ವರ್ಷ, ಅದರಲ್ಲಿ ಅರ್ಧ ಮುಗೀತು. ಪರಾರ್ಧ ಕಾಲ ಮುಗೀತು, 50 ವರ್ಷ ಮುಗೀತು. ದ್ವಿತೀಯ ಪರಾರ್ಧ, ಸೆಕೆಂಡ್ ಹಾಫ್, ಅದು ಪ್ರಾರಂಭವಾದಾಗ ಮೊದಲನೇ ದಿವಸ 51ನೇ ವರ್ಷದ ಪ್ರಾರಂಭದಲ್ಲಿ ಆಗ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು ಬ್ರಹ್ಮದೇವರು. ಈಗಿರುವ ಸೃಷ್ಟಿಯೆಲ್ಲ ದ್ವಿತೀಯ ಪರಾರ್ಧದ ಸೃಷ್ಟಿ. ಪ್ರಥಮ ಪರಾರ್ಧದಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿದ್ದಷ್ಟೇ. ಮಾನಸ ಯಜ್ಞಕ್ಕೋಸ್ಕರವಾಗಿ ಕೆಲವು ಸೃಷ್ಟಿ ಮಾಡಿದರು, ಅದನ್ನು ಮಾನಸವಾಗಿ ಮಾಡಿದ್ದು, ಮಾನಸ ಯಜ್ಞ ಮಾಡಿದರು. ದ್ವಿತೀಯ ಪರಾರ್ಧದಲ್ಲಿ ಸೃಷ್ಟಿ ಪ್ರಾರಂಭ ಆಯಿತು. ಅದನ್ನೇ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಅನ್ನೋದು. ಅಂದರೆ 50 ವರ್ಷ ತಪಸ್ಸು ಮಾಡಿ ಆಮೇಲೆ ಬ್ರಹ್ಮದೇವರ ಸೃಷ್ಟಿ ಪ್ರಾರಂಭ. ನಮ್ಮದೆಲ್ಲ ಹಾಗಲ್ಲ, ಮೊದಲು 50 ವರ್ಷ ಸೃಷ್ಟಿ, ಆಮೇಲೆ 50 ವರ್ಷ ತಪಸ್ಸು. 50 ವರ್ಷ ಆದಮೇಲೆ ಬ್ರಹ್ಮದೇವರು ಉಲ್ಟಾ ಮಾಡಿದರು. ಮೊದಲು 50 ವರ್ಷ ತಪಸ್ಸು ಮಾಡಿ ಆಮೇಲೆ ಸೃಷ್ಟಿ ಮಾಡಿದವರು. ಮೊದಲು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಜ್ಞಾನ ಸೃಷ್ಟಿ. 5 ವಿಧವಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದರು. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ಏನು ಗೊತ್ತಿಲ್ಲ ಅನ್ನೋದು ತಮಸ್ಸು. ಮೋಹ ಅಂತಂದರೆ ತಪ್ಪು ತಿಳ್ಕೊಳ್ಳೋದು ಮೋಹ. ಮಹಾಮೋಹ ಅಂದರೆ ತಪ್ಪು ತಿಳ್ಕೊಂಡದ್ದನ್ನು ಸಮರ್ಥನೆ ಮಾಡೋದು, ಅದು ಬೇರೆ. ತಾಮಿಸ್ರ ಅಂದರೆ ಸರಿಯಾಗಿ ಹೇಳೋರ ಮೇಲೆ ಕೋಪ. ಅಂಧತಾಮಿಸ್ರ ಅಂದರೆ ಅವ್ರ ಮೇಲೆ ಪ್ರಾಣಾಂತಿಕ ದ್ವೇಷ. ಇದನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಇದನ್ನೇ ಅವಿದ್ಯಾಂ ಪಂಚಪರ್ವಣೀಂ, ಪಂಚಪರ್ವಾತ್ಮಕವಾದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು ದುಷ್ಟರಿಗೋಸ್ಕರ. ದುರ್ಜೀವರ ಸಾಧನೆ ಆಗಲಿ ಅಂತ ಇದನ್ನು ಮಾಡಿದರು. ಆದರೆ ಸಜ್ಜೀವರಿಗೆ ಈ 5 ವಿಧ ಅವಿದ್ಯಾ ಸ್ಪರ್ಶ ಆಗಬಾರ್ದು. ಅದಕ್ಕೆ ಒಂದು ಉಪಾಯನೂ ಮಾಡಿದ್ದಾರೆ ಬ್ರಹ್ಮದೇವರು. ಪಂಚರೂಪಿ ಭಗವಂತನ ಸ್ತೋತ್ರ ಮಾಡಿದರೆ 5 ಅವಿದ್ಯೆ ಪರಿಹಾರ ಆಗ್ತದೆ. ಅದು ಯಾವುದು 5 ಅವಿದ್ಯೆ ಅಂದರೆ 5 ರೂಪಗಳು: ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ. ಈ ಪಂಚರೂಪಗಳನ್ನು ನಾವು ದೇಹದಲ್ಲಿ ನ್ಯಾಸ ಮಾಡಿಕೊಂಡ್ರೆ 5 ಅವಿದ್ಯೆ ಸಂಪರ್ಕ ಆಗೋದಿಲ್ಲ. ಅದಕ್ಕೆ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಧಿಯೋ ಯೋನ ಪ್ರಚೋದಯಾತ್ ಬುದ್ಧಿ ಬರ್ತದೆ. ನಾರಾಯಣ ಮಂತ್ರ ಜಪ ಮಾಡುವಾಗ ಕ್ರುದ್ಧೋಲ್ಕಾದಿ ರೂಪಗಳ ನ್ಯಾಸ, ಅದರಿಂದ ಅವಿದ್ಯೆ ಪರಿಹಾರ ಆಗ್ತದೆ. 5 ರೂಪಗಳ ನ್ಯಾಸ ಮಾಡಿಕೊಳ್ಳೋದ್ರಿಂದ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಹ, ಹೀಗೆ ಮಾಡಿಕೊಂಡ್ರೆ 5 ಅವಿದ್ಯೆ ಪರಿಹಾರ. ಈ ಪ್ರಕಾರ ಬ್ರಹ್ಮದೇವರು ನಾಭಿಕಮಲದಲ್ಲಿ ಹುಟ್ಟಿ ಮೊದಲು ಅವಿದ್ಯಾ ಸೃಷ್ಟಿ ಮಾಡಿದರು. ತಪಸ್ಸು ಮಾಡಿ 50 ವರ್ಷ ತಪಸ್ಸು ಮಾಡಿ ಅವಿದ್ಯಾ ಸೃಷ್ಟಿ. ಆಮೇಲೆ ಪರಮಾತ್ಮನ ಧ್ಯಾನ ಮಾಡಿ ಪವಿತ್ರವಾದ ಮನಸ್ಸಿನಿಂದ 4 ಮಕ್ಕಳನ್ನು, ಮಾನಸಪುತ್ರರನ್ನು ಹುಟ್ಟಿಸಿದರು. ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂ ಸನತ್ಕುಮಾರಂಚ ಮುನೀನ್. ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ 4 ಮಕ್ಕಳು. ಇದು ಪರಮಾತ್ಮನ ಸೃಷ್ಟಿಕಾಲ. ನೀವು ಮದುವೆ ಮಾಡಿಕೊಂಡು ಸೃಷ್ಟಿ ಮಾಡಿರಿ ಅಂತ ಆಜ್ಞೆ ಮಾಡಿದರು ಮಕ್ಕಳಿಗೆ. ತನ್ನೈಚ್ಛನ್ ಮೋಕ್ಷಧರ್ಮಾಣ. ಆ ಸನಕಾದಿಗಳು ಒಪ್ಪಲಿಲ್ಲ. ನಮಗೆ ಈ ಸೃಷ್ಟಿ, ಸಂಸಾರ, ಮದುವೆ ಇದೆಲ್ಲ ಬೇಡ, ನಾವು ಸನ್ಯಾಸಿಗಳಾಗ್ತೇವೆ ಅಂತ ಹೇಳಿದರು. ಆಗ ಬ್ರಹ್ಮದೇವರು ತಮ್ಮ ಮಾತು ಮೀರಿದ್ರಲ್ಲ ಅಂತ ಕ್ಷಣಕಾಲ ಸಿಟ್ಟನ್ನು ನಟನೆ ಮಾಡಿದರಂತೆ. ಅದರಿಂದ ರುದ್ರದೇವರು ಹುಟ್ಟಿದರು. ಆ ರುದ್ರದೇವರಿಗೆ ಆಜ್ಞೆ ಮಾಡಿದರು, ಅವರು 4 ಜನ ಮಾನಸಪುತ್ರರು ಸನ್ಯಾಸಿಗಳಾಗ್ತಾರೆ, ನೀನಾದರೂ ಸೃಷ್ಟಿ ಮಾಡು ಅಂತ. ರುದ್ರದೇವರು ಮಾಡ್ತೇನೆ ಅಂತ ಹೇಳಿ ಭೂತಗಳನ್ನು ಸೃಷ್ಟಿ ಮಾಡಿದರು. ರುದ್ರದೇವರ ಸೃಷ್ಟಿ ಅಂದರೆ ಭೂತಗಣ. ಕೊನೆಗೆ ಬ್ರಹ್ಮದೇವರೇ ಬಂದು ಸಾಕು ಅಂದ್ರಂತೆ. ಸೃಷ್ಟಿ ಮಾಡಿದ್ದು ಸಾಕು. ಅಲಂ ಪ್ರಜಾಭಿಸೃಷ್ಟಾಭಿ ಈದೃಶೀಭಿಸ್ಸುರೋತ್ತಮ. ಇಂಥ ಭೂತಗಳ ಸೃಷ್ಟಿ ಸಾಕು. ಇವರನ್ನೆಲ್ಲ ಕರ್ಕೊಂಡು ನೀನು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡು ಅಂತ ಕೈಲಾಸಕ್ಕೆ ಕೊಟ್ಟು ಕಳಿಸಿದರು. ರುದ್ರದೇವರು ಭೂತಗಣಾಧಿಪತಿಗಳಾಗಿ ಕೈಲಾಸಕ್ಕೆ ಹೋದರು. ಆಮೇಲೆ ಬ್ರಹ್ಮದೇವರು ತಮ್ಮ ದೇಹದಿಂದ ಅವಯವಗಳಿಂದ, ಒಂದೊಂದು ಅಂಗಾಂಗಗಳಿಂದ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ ಇವರನ್ನೆಲ್ಲ ತಮ್ಮ ದೇಹದ ಅಂಗಗಳಿಂದ ಸೃಷ್ಟಿ ಮಾಡಿದರು. ಅವರಿಗೆ 4 ಮುಖದಿಂದ ವೇದಗಳನ್ನು ಉಪದೇಶ ಮಾಡಿದರು. ಆಮೇಲೆ ಮಾನವ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪಿಸಿ ತಮ್ಮ ದೇಹವನ್ನು 2 ಭಾಗ ಮಾಡಿಕೊಂಡು ಬ್ರಹ್ಮದೇವರು ಒಂದು ಭಾಗದಿಂದ ಒಂದು ಸ್ತ್ರೀ, ಮತ್ತೊಂದು ಭಾಗದಿಂದ ಪುರುಷ, ಹೀಗೆ ಮಿಥುನ ಸೃಷ್ಟಿ ಅಂತ ಮಾಡಿದರು. ಗಂಡು ಹೆಣ್ಣಿನ ಜೋಡಿಯನ್ನು ಸೃಷ್ಟಿ ಮಾಡಿದರು. ಅವರೇ ಸ್ವಯಂಭೂಮನು
ಮತ್ತು ಶತರೂಪ. ಸ್ವಯಂಭೂಮನು ಸತ್ಯಕ್ಕೆ ಅಭಿಮಾನಿ, ಶತರೂಪ ದೀಕ್ಷೆಗೆ ಅಭಿಮಾನಿ. ಆಂತರಿಕ ದೀಕ್ಷಾ ಬಾಹ್ಯ ದೀಕ್ಷಾ ಅಂತ ಬೇಕು. ವಿಷ್ಣು ಸರ್ವೋತ್ತಮ ಇದೆಲ್ಲ ಆಂತರಿಕ ದೀಕ್ಷಾ, ಈ ಅನುಸಂಧಾನ. ತುಳಸಿ ಮಣಿಮಾಲ ಧಾರಣ ಇದೆಲ್ಲ ಬಾಹ್ಯ ದೀಕ್ಷಾ, ಮುದ್ರಾಧಾರಣ ಇದೆಲ್ಲ. ಈ ದೀಕ್ಷೆಗೆ ಅಭಿಮಾನಿ ಶತರೂಪ, ಸತ್ಯಕ್ಕೆ ಅಭಿಮಾನಿ ಸ್ವಯಂಭೂಮನು. ಈ ಜೋಡಿಯನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ ಅವರಿಗೆ ಆದೇಶ ಮಾಡಿದರು, ನೀವಿಬ್ಬರೂ ಸೇರಿ ಗೃಹಸ್ಥ ಧರ್ಮದಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡಿರಿ ಅಂತ. ಸ್ವಯಂಭೂಮನು ಶತರೂಪೆಯನ್ನು ವಿವಾಹ ಮಾಡಿಕೊಂಡು ಮಾನವರ ಸೃಷ್ಟಿಗೆ ತೊಡಗಿದ. ಆದರೆ ಮಾನವರಿಗೆ ಭೂಮಿ ಬೇಕು. ಬ್ರಹ್ಮಾಂಡದ ಮಧ್ಯದಲ್ಲಿ ಭೂಲೋಕ ಇರೋದು. ಆ ಭೂಲೋಕದಲ್ಲಿ ಮಧ್ಯಭಾಗ ಭೂಭಾಗ, ಅದರ ಕೆಳಗಡೆ ಇರೋದೆಲ್ಲ ಭಾಗವತದ ಪ್ರಕಾರ ಘನೋದಕ ಅಂತ ಒಂದು ಸಮುದ್ರ. ಸಮುದ್ರದ ಮೇಲೆ ಭೂಮಿ ನಿಂತಿರೋದು. ಹಾಗೆ ಹಾಲಿನ ಮೇಲೆ ಕೆನೆ ನಿಂತಿರ್ತದೆ, ಗಟ್ಟಿಯಾದ ಕೆನೆ. ಹಾಗೆ ಘನೋದಕ ಸಮುದ್ರದ ಮೇಲೆ ಭೂಮಿ. ಮನು ಶತರೂಪೆಯನ್ನು ಮದುವೆ ಮಾಡಿಕೊಂಡು ಸ್ವಯಂಭೂಮನು ಮಾನವರ ಸೃಷ್ಟಿಗೆ ತೊಡಗಿದಾಗ ಈ ಭೂಮಿ ಸಮುದ್ರದಲ್ಲಿ ಮುಳುಗಿತು, ಭಾರಕ್ಕೆ ಮುಳುಗಿಬಿಡ್ತು. ಕೆನೆ ಕೆಲವು ಸಲ ಹಾಲಿನಲ್ಲೇ ಮುಳುಗ್ತದೆ. ಹಾಗೆ ಭೂಮಿ ಮುಳುಗಿದಾಗ ಸ್ವಯಂಭೂಮನು ಬ್ರಹ್ಮದೇವರ ಹತ್ರ ಕೇಳಿದ, ಮಾನವರ ಸೃಷ್ಟಿ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದೀರಿ, ಮಾನವರಿಗೆ ಭೂಮಿ ಬೇಕು, ಭೂಮಿ ಇಲ್ಲ, ಎಲ್ಲಿ ಸೃಷ್ಟಿ ಮಾಡಲಿ? ಗಂಧರ್ವರು, ರಾಕ್ಷಸರು, ದೇವತೆಗಳು ಎಲ್ಲ ಅಂತರಿಕ್ಷದಲ್ಲಿರ್ತಾರೆ, ಪಕ್ಷಿಗಳು ಅವೆಲ್ಲ. ಮಾನವರಿಗೆ ಭೂಮಿ ಬೇಕು, ಭೂಮಿನೇ ಇಲ್ಲ. ಅದು ಬ್ರಹ್ಮದೇವರಿಗೂ ಗೊತ್ತಿತ್ತು. ಸ್ವಯಂಭೂಮನೂ ಕೇಳಿಕೊಂಡ. ಆಗ ಬ್ರಹ್ಮದೇವರು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕೂತು. ಕಥಮೇನಾಂ ಸಮುನ್ನೇಶ್ಯೆ ಇತಿ ದಧ್ಯೌಧಿಯಾಚಿರಂ. ಈ ಭೂಮಿ ಹೇಗೆತ್ತಲಿ ನಾನು? ಮಾನವರ ಸೃಷ್ಟಿ ಆಗಬೇಕು, ಅವರ ಸಾಧನೆ ಆಗಬೇಕು, ಅವರು ಪರಮಾತ್ಮನನ್ನು ತಿಳ್ಕೊಳ್ಳುವವರಾಗಬೇಕು. ಮಾನವರ ಸೃಷ್ಟಿಗೆ ಭೂಮಿ ಇಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ಬ್ರಹ್ಮದೇವರ ಮೂಗಿನ ದ್ವಾರದಿಂದ, ನಾಸಾಪುಟದಿಂದ ಹೆಬ್ಬೆರಳಿನ ಗಾತ್ರದ ಒಂದು ಹಂದಿಯ ಮರಿ ಪ್ರಾದುರ್ಭಾವ ಆಯಿತು. ಬಿಳಿ ಬಣ್ಣದ ಹಂದಿಯ ಮರಿ, ಹೆಬ್ಬೆರಳೇ ಗಾತ್ರ. ಹೊರಗಡೆ ಬಂದ ಕೂಡಲೇ ಗಜ ಮಾತ್ರ ಪ್ರವವೃಧೆ ತದದ್ಭುತಮಭೂನ್ಮಹತ್. ಮೂಗಿನ ಹೊಳ್ಳೆಯಿಂದ ಬರುವಾಗ ಅಂಗುಷ್ಠ ಪರಿಮಾಣಕ, ಹೊರಗಡೆ ಬಂದ ಮೇಲೆ ಆನೆಯಷ್ಟು ದೊಡ್ಡ ವರಾಹ ಆಯ್ತದು. ಅದೇ ಭಗವಂತನ ಶ್ವೇತವರಾಹ ರೂಪ. ವರಾಹ ಪ್ರಾದುರ್ಭಾವ ಆದಿವರಾಹ ಅಂತ ಕರೀತಾರೆ. ಭಗವಂತನ ಪ್ರಾದುರ್ಭಾವದಲ್ಲಿ ಮೊದಲಾದದ್ದು ವರಾಹ ರೂಪ, ಬಿಳಿ ಬಣ್ಣದ ಹಂದಿ, ಅದು ವರಾಹ ರೂಪ, ಶ್ವೇತವರಾಹ. ಆ ಶ್ವೇತವರಾಹನೇ ಸಮುದ್ರದಲ್ಲಿ ಮುಳುಗಿ ಭೂಮಿಯನ್ನು ತನ್ನ ಕೋರೆಹಲ್ಲು ದಾಡೆ ಅದರ ಮೇಲೆ ಭೂಮಿಯನ್ನು ಹಿಡಿದು ಎತ್ತಿ ಅದರ ಜಾಗಕ್ಕೆ ಅದನ್ನು ಫಿಕ್ಸ್ ಮಾಡಿ. ಅದಕ್ಕೆ ಈ ಕಲ್ಪಕ್ಕೆ, ಈ ದಿನಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು ಬಂತು. ಕಲ್ಪ ಅಂದರೆ ಬ್ರಹ್ಮದೇವರ ದಿನ, ಶ್ವೇತವರಾಹ ಕಲ್ಪ ಅಂತ ಕರಿತೇವೆ. ಹೀಗೆ ವರಾಹದೇವರು ಭೂಮಿಯನ್ನು ಎತ್ತಿದರು. ಆ ಭೂಮಿ ಮೇಲೆ ಸ್ವಯಂಭೂಮನು ಪ್ರಜಾ ಸೃಷ್ಟಿ ಮಾಡಿದ. ಈ ರೀತಿ ವರಾಹಾವತಾರ ಒಂದೇ ಸಲ ಆದದ್ದಲ್ಲ, ಇದು ಸ್ವಯಂಭೂ ಮನ್ವಂತರದ ಮೊದಲಾದದ್ದು. ಈಗ ನಡೀತಾ ಇರೋ 7ನೇ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ ಇನ್ನೊಬ್ಬ ದೈತ್ಯ ಹಿರಣ್ಯಾಕ್ಷ ಅಂತಿದ್ದ. ಅವನು ಭೂಮಿಯನ್ನು ಮುಳುಗಿಸಿದ. ಮೊದಲು ಭೂಮಿ ತಾನೇ ಮುಳುಗಿತ್ತು, ಶ್ವೇತವರಾಹ ಎತ್ತಿದ. ಆಗ ಆದಿಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನು ಎತ್ತಬೇಡ ಅಂತ ಯುದ್ಧ ಮಾಡಿದವನು. ಅವನನ್ನು ವಧೆ ಮಾಡಿದ ಪರಮಾತ್ಮ. ಆದಿಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಎತ್ತಿಟ್ಟು, ಆಮೇಲೆ ದೈತ್ಯ ಹಿರಣ್ಯಾಕ್ಷ ಅಂತ 7ನೇ ಮನ್ವಂತರದಲ್ಲಿ ಆದಿಹಿರಣ್ಯಾಕ್ಷನ ಆವೇಶವುಳ್ಳವನು. ಅವನು ಬಂದು ಭೂಮಿಯನ್ನು ಮುಳುಗಿಸಿಬಿಟ್ಟ. ಚಾಪೆ ಸುತ್ತಿದ ಹಾಗೆ ಸುತ್ತಿ ಮುಳುಗಿಸಿದ. ಎಲ್ಲ ಜೀವರು ಒಳಗೆ, ಚಾಪೆ ಒಳಗೆ. ಆ ರೀತಿ ಭೂಮಿಯನ್ನು ಮುಳುಗಿಸಿದ್ದ ಸುತ್ತಿ. ಆಗ ಪರಮಾತ್ಮ ಮತ್ತೆ ನೀಲವರಾಹನಾಗಿ ಬಂದು, ಮತ್ಸ್ಯ ಕೂರ್ಮೋ ವರಾಹಶ್ಚ, 3ನೇ ಅವತಾರ ನೀಲವರಾಹನಾಗಿ ಬಂದು ಆಗಲೂ ಭೂಮಿಯನ್ನೇ ಎತ್ತಿದ್ದು. ಹೀಗೆ 2 ಬಾರಿ ಭೂಮಿ ಮುಳುಗಿತು. ಒಂದು ಸಲ ಪ್ರಥಮಂತೂ ಸ್ವಯಂ ಮಗ್ನಾಂ, ದ್ವಿತೀಯಂ ತೇನ ಮಜ್ಜಿತಾಂ. ಮೊದಲು ತಾನೇ ಮುಳುಗಿತ್ತು, ಶ್ವೇತವರಾಹ ಎತ್ತಿದ. 7ನೇ ಮನ್ವಂತರದಲ್ಲಿ ಆದಿವರಾಹನ ಆವೇಶ, ಆದಿ ಹಿರಣ್ಯಾಕ್ಷನ ಆವೇಶ ಇರತಕ್ಕಂಥ ದೈತ್ಯ ಹಿರಣ್ಯಾಕ್ಷ ಮುಳುಗಿಸಿದ. ಆಗ ನೀಲವರಾಹನಾಗಿ ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು 2 ಬಾರಿ ಭೂಮಿಯನ್ನು ಉದ್ಧಾರ ಮಾಡಿದ್ದ. ಇದರ ಸಂದೇಶ ಏನು ಅಂತ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಸ್ವಾಮಿ, ನೀನು ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನೇ ಎತ್ತಿದ್ದಿ, ಭೂಮಂಡಲವನ್ನೇ ಎತ್ತಿದ್ದಿ. ನಾವು ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ.
ವ್ಯವಹಾರದಲ್ಲಿ, ಕಷ್ಟ ಕಾರ್ಪಣ್ಯಗಳಲ್ಲಿ, ಕ್ಲೇಶದಲ್ಲಿ ಮುಳುಗಿದ್ದೀವಿ, ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಆದಿಸೂಕರ ಧರೋದ್ಧರಣಂತೆ ಸಿಂಧು ಬಂಧು ಜಠರಾತ್ ಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಭೂಮಂಡಲವನ್ನು ಎತ್ತಿ ವರಾಹದೇವರೇ ನೀವು ಪರಿಚಯ ಮಾಡಿಕೊಟ್ರಿ, ಮುಳುಗಿದವ್ರನ್ನ ಎಬ್ಬಿಸಲಿಕ್ಕೆ ಬರ್ತದೆ, ಎತ್ತಲಿಕ್ಕೆ ಬರ್ತದೆ ಅಂತ ಪರಿಚಯ ಮಾಡಿಕೊಟ್ಟಿದ್ದೀರಿ. ಸಂಸಾರ ಸಾಗರದಲ್ಲಿ ಮುಳುಗಿದ್ದೀವಿ, ನಮ್ಮನ್ನು ಎತ್ತರಿ ಅಂತ ಕೇಳ್ಕೊತಾರೆ. ಇದೇ ವರಾಹದೇವರ ಸಂದೇಶ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅದನ್ನು ಕೇಳ್ತಾನೆ ವಿದುರ ಮೈತ್ರೇಯರ ಹತ್ರ. ಮೊದಲು ಭಾರಕ್ಕೆ ತಾನೇ ಮುಳುಗಿತ್ತು ಅಂದರೆ ಇರಬಹುದು. 7ನೇ ಮನ್ವಂತರದಲ್ಲಿ ಕಶ್ಯಪ ಮತ್ತು ದಿತಿದೇವಿಯರ ಮಗ ಹಿರಣ್ಯಾಕ್ಷ, ಅವನು ದೈತ್ಯ ಹಿರಣ್ಯಾಕ್ಷ, ಅವನು ಚಾಪಿ ಸುತ್ತಿದ ಹಾಗೆ ಸುತ್ತಿ ಭೂಮಿ ಮುಳುಗಿಸಿದ. ಇದೆಂಥ ನೀಚಕೃತ್ಯ! ಯಾರಾದರೂ ಭೂಮಿ ಮುಳುಗಿಸೋದು ಅಂತುಂಟೆ? ವ್ಯಕ್ತಿಗಳನ್ನು ಮುಳುಗಿಸ್ತಾರೆ, ಸಾಲಗಿಲ ಇಸ್ಕೊಂಡು, ಮನೆ ಮುಳುಗಿಸ್ತಾರೆ, ಬೇಕಾದರೆ ಬ್ಯಾಂಕ್ ಮುಳುಗಿಸ್ತಾರೆ, ದೇಶ ಮುಳುಗಿಸ್ತಾರೆ. ಇವನು ಭೂಮಂಡಲನೇ ಮುಳುಗಿಸಿಬಿಟ್ಟ. ಅದು ಕಶ್ಯಪರಿಗೆ ದಿತಿದೇವಿಯಲ್ಲಿ ಹುಟ್ಟಿದಂಥ ಮಗ. ಭೂಮಂಡಲವನ್ನು ಮುಳುಗಿಸುವಂಥ ನೀಚ ಕಾರ್ಯ ಹೇಗೆ ಮಾಡಿದ? ಆ ಕಶ್ಯಪ ದಿತಿದೇವಿಯರು ಯೋಗ್ಯರಲ್ವೇ? ಅದಕ್ಕೆ ಹೇಳ್ತಾರೆ, ಅವರು ಯೋಗ್ಯರು. ಕಶ್ಯಪ ಋಷಿಗಳು ಒಳ್ಳೆಯವರೇ, ಬ್ರಹ್ಮದೇವರ ಮೊಮ್ಮಕ್ಕಳು. ದಿತಿದೇವಿ ದಕ್ಷನ ಮಗಳು, ಅವಳು ಒಳ್ಳೆಯವಳೆ. ಆದರೆ ಇಬ್ಬರು ಮಕ್ಕಳು ಹುಟ್ಟಿದರು, ಅವರು ಮಾತ್ರ ಕೆಟ್ಟವು. ಯಾಕೆ ಕೆಟ್ಟ ಮಕ್ಕಳು ಹುಟ್ಟಿದರು? ಭಾಗವತ ಸಂದೇಶ ಕೊಡ್ತಾ ಇದೆ. ಆ ಕಶ್ಯಪರಿಂದ ದಿತಿದೇವಿ ಗರ್ಭಧಾರಣೆ ಮಾಡಿದ ಮುಹೂರ್ತ ಸಂಧ್ಯಾಕಾಲ, ಸಾಯಂಕಾಲ, ಸಂಧ್ಯಾಕಾಲದಲ್ಲಿ ಕಶ್ಯಪ ಋಷಿಗಳು ಧ್ಯಾನಕ್ಕೆ ತೊಡಗಿದಾಗ, ಸಂಧ್ಯಾಕಾಲ ಅಂದರೆ ಅದು ಬಹಳ ಘೋರವಾದ ಕಾಲ, ಧ್ಯಾನ ಮಾಡ್ತಾಯಿದ್ದರು. ಆಗ ದಿತಿದೇವಿ ಬಂದು ಪತಿಸಂಗವನ್ನು ಬಯಸಿದ್ಲು. ನನಗೆ ಗರ್ಭಧಾರಣೆ ಆಗಬೇಕು, ನನಗೆ ಪುತ್ರೋತ್ಪತ್ತಿ ಆಗಬೇಕು ಅಂತ ಆ ಸಮಯದಲ್ಲಿ ಒತ್ತಾಯ ಮಾಡಿದ್ಲು. ಬುದ್ಧಿವಾದ ಹೇಳಿದರು ಕಶ್ಯಪರು, ನಾನು ನೀನು ದಂಪತಿಗಳು, ಪುತ್ರೋತ್ಪತ್ತಿ ಆಗಬೇಕು ನಿಜ, ಮಕ್ಕಳು ಹುಟ್ಟಬೇಕು, ಆದರೆ ಗರ್ಭಧಾರಣೆಗೆ ಇದು ಕಾಲ ಅಲ್ಲ. ಏಷಾ ಘೋರತಮಾ ವೇಲ ಘೋರಾಣಾಂ ಘೋರದರ್ಶನ. ಇದು ಘೋರವಾದ ಕಾಲ, ಸಂಧ್ಯಾಕಾಲ, ಬಹಳ ಘೋರವಾದ ಕಾಲ ಸಂಧ್ಯಾಕಾಲ. ರುದ್ರದೇವರು ವೃಷಭಾರೂಢರಾಗಿ ತಿರುಗುತ್ತಾ ಇರ್ತಾರೆ. ಸಂಧ್ಯಾಕಾಲದಲ್ಲಿ ಯಾರು ಗರ್ಭಧಾರಣೆ ಮಾಡ್ತಾರೋ ಹೆಣ್ಣು ಮಕ್ಕಳು, ಅಂಥ ಗರ್ಭಿಣಿಯರನ್ನು ವಧೆ ಮಾಡ್ತಾರಂತೆ ರುದ್ರದೇವರು. ಆದ್ದರಿಂದ ಸಂಧ್ಯಾಕಾಲ, ಈಗ ನೀನು ಗರ್ಭಧಾರಣೆ ಅಪೇಕ್ಷೆ ಪಡಬೇಡ, ಸ್ವಲ್ಪ ಮನಸ್ಸಂಯಮ ತಂದುಕೋ, ಇಂದ್ರಿಯ ನಿಗ್ರಹ ಇರಲಿ ಅಂತ ಬುದ್ಧಿವಾದ ಹೇಳಿದರು. ಆದರೆ ಕಾಮಾತುರಾಣಾಂ ನ ಭಯಂ ನ ಲಜ್ಜ, ಅವಳಿಗೆ ತಲೆಗೆ ಹೋಗಲಿಲ್ಲ, ಬಹಳ ನಿರ್ಬಂಧ ಮಾಡಿದ್ಲು. ಸರಿ, ಅವಳ ಆಸೆಯನ್ನು ಪೂರೈಸಿಬಿಟ್ರು ಕಶ್ಯಪ ಋಷಿಗಳು. ಗರ್ಭಧಾರಣೆ ಆಯಿತು. ಆ ಮುಹೂರ್ತ ದೋಷದಿಂದ ಹುಟ್ಟಿದವರು ಇಬ್ಬರು ಮಕ್ಕಳು. ಸಂಧ್ಯಾಕಾಲದ ಗರ್ಭಧಾರಣೆಯಿಂದ ಹುಟ್ಟಿದವರೇ ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಕಶಿಪು ಪ್ರಹ್ಲಾದನ ದ್ವೇಷಿಯಾದ. ಹಿರಣ್ಯಾಕ್ಷ ಭೂಮಿ ಮುಳುಗಿಸಿದಂಥ ನೀಚನಾದ. ಹೀಗೆ ಇವರಿಬ್ಬರೂ ಕೂಡ ಸಂಧ್ಯಾಕಾಲದ ಗರ್ಭಧಾರಣೆಯ ಫಲವಾಗಿ ಹುಟ್ಟಿದಂಥವರು. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, 4 ಕಾರ್ಯಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು ಅಂತ ನಿಷೇಧ ಮಾಡಿದ್ದಾರೆ. ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇತ್. ಸಂಧ್ಯಾಕಾಲ ಬಂದಾಗ 4 ಕೆಲಸಗಳನ್ನು ಪ್ರಯತ್ನಪೂರ್ವಕವಾಗಿ ಬಿಡಬೇಕು. ಆಹಾರಂ, ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ವರ್ಜ. ಆಹಾರಂ ಮೈಥುನಂ, ಗರ್ಭಧಾರಣೆ ಹೆಣ್ಣು ಮಕ್ಕಳಿಗೆ ವರ್ಜ. ಆಹಾರಂ ಮೈಥುನಂ ನಿದ್ರಾಂ, ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡಬಾರ್ದು. ಆಹಾರಂ ಮೈಥುನಂ ನಿದ್ರಾಂ ಸ್ವಾಧ್ಯಾಯಂಚ ಚತುರ್ಥಕಂ, ವೇದಾಧ್ಯಯನ ಮಾಡಬಾರ್ದು. ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ಮಾಡಿದರೆ ಆಹಾರ ಜಾಯತೆ ವ್ಯಾಧಿ. ಸಂಧ್ಯಾಕಾಲದ ಆಹಾರ ಹೊಟ್ಟೆಯಲ್ಲಿ ವಿಷ ಆಗ್ತದಂತೆ, ಅದರಿಂದಲೇ ವ್ಯಾಧಿ ಬರೋದು. ಕ್ರೂರ ಗರ್ಭಶ್ಚ ಮೈಥುನೆ, ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಆದರೆ ಕ್ರೂರ ಗರ್ಭ, ಹಿರಣ್ಯಕಶಿಪು ಹಿರಣ್ಯಾಕ್ಷನಂಥ ನೀಚರೇ ಹುಟ್ಟುತ್ತಾರೆ. ನಿದ್ರಾಶ್ರಿಯೋ ನಿವರ್ತಂತೆ, ಸಂಧ್ಯಾಕಾಲದ ನಿದ್ದೆ ಮಾಡಿದರೆ ಲಕ್ಷ್ಮೀ ಬರೋ ವೇಳೆ ಅವಳು ಬರೋದೇ ಇಲ್ಲಂತೆ. ನಿದ್ದೆ ಮಾಡ್ತಾಯಿದ್ರೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಪಕ್ಕದ ಮನೆಗೆ ಹೊರಟೋಗ್ಬಿಡ್ತಾಳೆ. ಅವಳು ಮನೆಗೆ ಬರೋದೇ ಇಲ್ಲ, ನಿದ್ದೆ ಮಾಡುವವರು ಮನೆಗೆ. ನಿದ್ರಾ ಶ್ರಿಯೋ ನಿವರ್ತಂತೆ.
ಸ್ವಾಧ್ಯಾಯೇ ಮರಣಂ ಧ್ರುವಂ. ಸಂಧ್ಯಾಕಾಲದಲ್ಲಿ ಗಾಯತ್ರಿ ಜಪ ಮಾಡಬೇಕು. ವೇದಾಧ್ಯಯನ ಮಾಡಿದರೆ ಆಯುಷ್ಯ ಕ್ಷೀಣ ಆಗ್ತದೆ. ಅದರಲ್ಲಿ ಒಂದಕ್ಕೆ ನಿದರ್ಶನ ಭಾಗವತ. ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಮಾಡಿದವಳು ದಿತಿದೇವಿ. ಕ್ರೂರ ಗರ್ಭಶ್ಚ ಮೈಥುನೆ. ಕ್ರೂರ ಗರ್ಭ ಅಂದರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಹುಟ್ಟಿದ. ಆ ಹಿರಣ್ಯಾಕ್ಷನೇ ಭೂಮಿ ಮುಳುಗಿಸಿದವನು. ಅದಕ್ಕೆ ಪರಮಾತ್ಮ ನೀಲವರಾಹನಾಗಿ ಬಂದು ಈ ಹಿರಣ್ಯಾಕ್ಷನನ್ನು ಕೊಂದ. ಆಮೇಲೆ ಸ್ವಯಂಭೂಮನು 3 ಮಕ್ಕಳನ್ನು, 3 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳನ್ನು ಪಡೀತಾನೆ. ಶತರೂಪಾದೇವಿಯಲ್ಲಿ ಹುಟ್ಟಿದ್ದು 2 ಗಂಡು 3 ಹೆಣ್ಣು. ಆಕೂತಿ, ದೇವಹೂತಿ, ಪ್ರಸೂತಿ 3 ಹೆಣ್ಣು. ಪ್ರಿಯವ್ರತ, ಉತ್ತಾನಪಾದ ಅಂತ 2 ಗಂಡು. ಹೆಣ್ಣು ಮಕ್ಕಳಲ್ಲಿ ದೇವಹೂತಿ ಅಂತ ಕೊನೆ ಮಗಳು. ಆಕೂತಿ, ದೇವಹೂತಿ, ಪ್ರಸೂತಿ. ಆ ದೇವಹೂತಿಯನ್ನು ಕರ್ದಮ ಋಷಿಗಳು ಮದುವೆ ಮಾಡಿಕೊಂಡ್ರು. ಅವಳು ಸ್ವಯಂಭವ ಮನುವಿನ ಮಗಳು. ಮನು ಅಂತಂದರೆ 71 ಮಹಾಯುಗಗಳ ಕಾಲ ಇಡೀ ಪ್ರಪಂಚ ಆಳುವವನು. ಅಂಥ ದೊಡ್ಡ ರಾಜ ಮನುವಿನ ಮಗಳೇ ದೇವಹೂತಿ. ಆದರೆ ಮದುವೆ ಮಾಡಿಕೊಂಡದ್ದು ಒಬ್ಬ ಋಷಿಕುಮಾರನನ್ನು ಮದುವೆ ಮಾಡಿಕೊಂಡು. ಅವಳೇ ಹೇಳ್ತಾಳೆ, ನನಗೆ ರಾಜಕುಮಾರ ಬೇಕಾಗಿಲ್ಲ, ಒಬ್ಬ ಋಷಿಕುಮಾರ ಸಾಕು. ಅರಮನೆಗೆ ನಾನು ಹೋಗಬೇಕು ಅಂತೇನಿಲ್ಲ, ಮದುವೆ ಮಾಡಿಕೊಂಡು ವರ್ಣಕುಟೀರಕ್ಕೆ ಹೋಗ್ತೇನೆ. ಒಬ್ಬ ವೈದಿಕ ಬ್ರಾಹ್ಮಣನ, ಒಬ್ಬ ಋಷಿಕುಮಾರನ ಪಾಣಿಗ್ರಹಣ ಮಾಡ್ತೇನೆ. ನನಗೆ ರಾಜಕುಮಾರನೇ ಗಂಡ ಆಗಬೇಕು ಅಂತಿಲ್ಲ. ಆದರೆ ನನಗೆ ಬೇಕಾದದ್ದು ಬ್ರಹ್ಮಜ್ಞಾನ, ಪರಮಾತ್ಮನ ತತ್ವಜ್ಞಾನ ಬೇಕು. ಅಂಥ ತತ್ವಜ್ಞಾನಿ ನನ್ನ ಗಂಡ ಆಗಬೇಕು. ಒಬ್ಬ ವೀರ ಧೀರ ಪುರುಷ ಹಾಗೇನಿಲ್ಲ, ತತ್ವಜ್ಞಾನಿ ಗಂಡ. ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಒಬ್ಬ ತತ್ವಜ್ಞಾನಿ ಕೊಟ್ಟು ಮದುವೆ ಮಾಡಿರಿ ಅಂತ ದೇವಹೂತಿನೇ ಹೇಳಿದ್ಲು. ಆಗ ಸ್ವಯಂಭೂಮನು ನಾರದರನ್ನ ಕೇಳ್ತಾನೆ, ನನ್ನ ಮಗಳ ಅಪೇಕ್ಷೆ ಹೀಗಿದೆ, ಯಾರಿದ್ದಾರೆ ಈಗ ಒಳ್ಳೆ ತತ್ವಜ್ಞಾನಿಗಳು ಅಂತ. ಕರ್ದಮ ಅಂತ ಒಬ್ಬ ಋಷಿಗಳಿದ್ದಾರೆ, ಆದರೆ ಅವರು ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾರೆ, ಪರ್ಣಕುಟೀರ. ದೇವಹೂತಿಗೆ ಹೇಳಿದ ಮನು, ನೀನಪೇಕ್ಷೆ ಪಡುವ ತತ್ವಜ್ಞಾನಿ ಒಬ್ಬರಿದ್ದಾರೆ, ಕರ್ದಮ ಋಷಿಗಳು. ಆತ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾನೆ, ಅರಮನೆ ಅಲ್ಲ, ವಿಮಾನ ಇಲ್ಲ, ಅರಮನೆ ಇಲ್ಲ, ದಾಸದಾಸಿಯರಿಲ್ಲ. ಅವಳು ಹೇಳಿದ್ದು, ನನಗೆ ವಿಮಾನ ಬೇಡ, ದಾಸದಾಸಿಯರು ಬೇಡ, ನನಗೆ ಬೇಕಾದ್ದು ತತ್ವಜ್ಞಾನ, ಅವನನ್ನೇ ಮದುವೆ ಮಾಡ್ಕೋತೇನೆ ಅಂತ ಕರ್ದಮರನ್ನು ವಿವಾಹ ಮಾಡಿಕೊಂಡು. ಇದು ಅವಳ ತ್ಯಾಗ, ಅವಳ ಮನೋಭಾವ, ಆ ಜ್ಞಾನದ ಬಗ್ಗೆ ಅವಳಿಗಿದ್ದ ಕಳಕಳಿ ಅಷ್ಟು.